ತುಂಬಾ ಸಮಸ್ಯೆ ಆಗಬಹುದು, ತೋರ್ಸ್ಕೊಂಡಿಲ್ಲ ಮಗುಗೂ ಬರ್ಬೋದು. ಪೇಷಂಟ್ಗೆ 4 kg ಮಗುನು ಆಗಿರೋದು ನೋಡಿದೀವಿ. ನಮಸ್ಕಾರ ಬಂಧುಗಳೇ, ತಮ್ಮೆಲ್ಲರಿಗೂ ಜನಜಾಗೃತಿ ಪಬ್ಲಿಕ್ ಚಾನೆಲ್ಗೆ ಆದರದ ಸ್ವಾಗತ. ಸಾರ್ವಜನಿಕರಿಗೆ ಕೇವಲ 5 ರೂಪಾಯಿಗಳಲ್ಲಿ ಉತ್ತಮವಾದ ಚಿಕಿತ್ಸೆ ಹಾಗೂ ಆರೈಕೆ ನೀಡುತ್ತಿರುವ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಕೆಂಗೇರಿ, ಇಲ್ಲಿ ಇವರನ್ನ ನಾವು ಶ್ಲಾಘಿಸಬೇಕಾಗಿದೆ. ಆರೋಗ್ಯವೇ ಭಾಗ್ಯ ಎಂಬ ಮಾತಿನಂತೆ ಕೆಂಗೇರಿ ಸಮುದಾಯ ಆರೋಗ್ಯ ಕೇಂದ್ರವು ಜನರ ಆರೋಗ್ಯ ಕಾಪಾಡುವಲ್ಲಿ ಮಹತ್ವದ ಸೇವೆ ಸಲ್ಲಿಸುತ್ತಿದೆ. ಇದು ಜನಸಾಮಾನ್ಯರಿಗೆ ಉತ್ತಮವಾದ ಆರೋಗ್ಯ ಸೇವೆ ನೀಡುತ್ತಿದೆ. ಅಲ್ಲದೆ ವಿಶ್ವಾಸಾರ್ಹ ಆರೋಗ್ಯ ಕೇಂದ್ರವಾಗಿ ಇಲ್ಲಿನ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗ ರೋಗಿಗಳಿಗೆ ಸ್ನೇಹಪೂರ್ವಕವಾಗಿ ಚಿಕಿತ್ಸೆ ನೀಡುತ್ತಿರುವುದು ಶ್ಲಾಘನೀಯವಾಗಿದೆ. ವೈದ್ಯೋ ನಾರಾಯಣೋ ಹರಿ ಎಂಬಂತೆ ನಾವು ಇಂದು ವೈದ್ಯರನ್ನ ಸ್ಮರಿಸುವಂತಾಗಿದೆ. ಈ ಒಂದು ಸೇವಾ ಕೇಂದ್ರ ಎಂತಹ ಉತ್ತಮವಾದ ಸೇವೆಯಲ್ಲಿದೆ ಅಂದರೆ ಉತ್ತಮವಾದ ಎಕ್ಸ್ರೇ, ಉತ್ತಮವಾದ ಎಲ್ಲ ಸಹ ಇಲ್ಲಿ ಒಳಗೊಂಡಿದೆ. ನಮಸ್ಕಾರ ಬಂಧುಗಳೇ, ನಿಮ್ಮೆಲ್ಲರಿಗೂ ಜನಜಾಗೃತಿ ಪಬ್ಲಿಕ್ ಚಾನೆಲ್ಗೆ ಸ್ವಾಗತ. ನಾವು ಇವತ್ತಿನ ದಿವಸ ಸಮುದಾಯ ಆರೋಗ್ಯ ಕೇಂದ್ರ ಕೆಂಗೇರಿ ಇಲ್ಲಿಗೆ ಬಂದಿದ್ದೀವಿ. ಇವತ್ತಿನ ದಿವಸ ನಮ್ಮ ಸ್ತ್ರೀ ರೋಗ ತಜ್ಞರಾದಂತಹ ಡಾಕ್ಟರ್ ನಗ್ಮಾ ಅವರೊಂದಿಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀವಿ. ಅವರು ಸರಳವಾಗಿ ಉತ್ತರ ಕೊಡ್ತಾರೆ. ಬನ್ನಿ ಒಮ್ಮೆ ಅವರನ್ನ ಭೇಟಿ ಮಾಡೋಣ. ಡಾಕ್ಟ್ರೆ ನಮಸ್ಕಾರ, ನಾನು ಡಾಕ್ಟರ್ ನಗ್ಮಾ, ಗೈನಕಾಲಜಿಸ್ಟ್, CHC. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಕಾಣಿಸ್ಕೊಳ್ತಕ್ಕಂತ ಕೆಲವು ಸಾಮಾನ್ಯ ರೋಗಗಳ ಬಗ್ಗೆ ನಮಗೆ ತಿಳಿಸ್ಕೊಡಿ. ಇತ್ತೀಚೆಗೆ ಲೇಡೀಸ್ ತುಂಬಾ ಬಿಸಿ ಇರ್ತಾರೆ, ಮನೆಯಲ್ಲೂ ಕೆಲಸ ಮಾಡ್ಬೇಕು. ಇತ್ತೀಚೆಗೆ ಎಲ್ಲರೂ ಆಚೆನೂ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಡಬಲ್ ಸ್ಟ್ರೆಸ್ ಆಗ್ತಾ ಇದೆ. ಮನೆಯಲ್ಲೂ ಬಂದು ಎಲ್ಲ ನಾರ್ಮಲ್ ಎಲ್ಲ ಮಾಡ್ಬೇಕು, ಅದಕ್ಕೋಸ್ಕರ ಅವ್ರಿಗೆ ಸ್ಟ್ರೆಸ್, ಇದು ತಲೆ ಟೆನ್ಷನ್ ಜಾಸ್ತಿ ಇರುತ್ತೆ. ಆಮೇಲೆ PCOD ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ಅನಿಮಿಯಾ, ಟೈಮ್ ತಕ್ಕಾಗಿ ಊಟ ಮಾಡಲ್ಲ, ಸೊ ಮನೇನು ನೋಡ್ಬೇಕು. ಸೊ ಅನಿಮಿಯಾ ಮತ್ತೆ ವೈಟ್ ಡಿಸ್ಚಾರ್ಜ್ ಅದೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಬೇಸಿಗೆಯಲ್ಲಿ ಟೆಂಪರೇಚರ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ. ಜಂಕ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡ್ಬೇಕು. ದೆನ್ ನೀರ್ ಜಾಸ್ತಿ ಕುಡಿಬೇಕು, ಎಳ್ನೀರು ಆ ತರ ಎಲ್ಲ ತಗೊಳ್ಬೇಕು. ಹೆರಿಗೆ ಮುನ್ನ ಮತ್ತೆ ಹೆರಿಗೆ ಆದ್ಮೇಲೆ ಅವರು ಯಾವ ರೀತಿ ಎಚ್ಚರಿಕೆಯಿಂದ ಡಾಕ್ಟರ್ ಹತ್ರ ಬಂದ್ಬಿಟ್ಟು ಎಲ್ಲ ತಪಾಸಣೆ, BP ಎಲ್ಲ ನೋಡ್ಸ್ಬಿಟ್ಟು ಯಾವ ಬ್ಲಡ್ ಗ್ರೂಪ್ ಏನು, ರಕ್ತಹೀನತೆ ಇದೆಯಾ ಅಂತ ಅದೆಲ್ಲ ನೋಡ್ಸ್ಕೊಂಡು, ತಾಯಿ ಕಾರ್ಡ್ ಎಲ್ಲ ಮಾಡಿಸ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಫಸ್ಟ್ ಇಂದಾನೆ ಫೋಲಿಕ್ ಆಸಿಡ್ ಅಂತ ಟ್ಯಾಬ್ಲೆಟ್ ಕೊಡ್ತೀವಿ. ಅದು 3 months ಸರಿಯಾಗಿ ತಗೊಳ್ಬೇಕು, ಇಲ್ಲಾಂದ್ರೆ ಅನಾಮಲಿ ಬರುತ್ತೆ, ಮಗು ಚೆನ್ನಾಗಿ ಬೆಳೆಯಲ್ಲ. ಆಮೇಲೆ 3 ತಿಂಗಳು TT ಇಂಜೆಕ್ಷನ್ ಹಾಕ್ಸ್ಕೊಳ್ಬೇಕು. ಆಮೇಲೆ 3 ತಿಂಗಳಾದ್ಮೇಲೆ ನಾವು ಐರನ್ ಕ್ಯಾಲ್ಸಿಯಂ ಮಾತ್ರೆ ಕೊಡ್ತೀವಿ. ಚೆನ್ನಾಗಿ ಆಹಾರ, ಪ್ರೋಟೀನ್ ರಿಚ್ ಡೈಟ್ ತಗೊಳಕ್ ಹೇಳ್ತೀವಿ. ನೀರ್ ಚೆನ್ನಾಗಿ ಕುಡಿಯಕ್ಕೆ ಹೆಜ್ಜೆ ಕೊಡ್ಲೇಬೇಕು. ಅವ್ರಿಗೆ ಮಾನಸಿಕವಾಗಿ ಅವ್ರು ಖುಷಿಯಾಗಿರ್ಬೇಕು. ಜಾಸ್ತಿ ಸ್ಟ್ರೆಸ್, ಒತ್ತಾಯ ಎಲ್ಲ ಕೊಡ್ಬಾರ್ದು. ಹೆರಿಗೆ ಮುಂಚೆ ಮತ್ತೆ ಹೆರಿಗೆ ಆದ್ಮೇಲೆ ಅವರು ಆಹಾರ ಪದ್ಧತಿಗಳು ಯಾವ ರೀತಿ ಇರಬೇಕು, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ. ಮಲ್ಟಿ ವೈಟಮಿನ್ಸ್ ಎಲ್ಲ ಫ್ರೂಟ್ಸ್ ಅಲ್ಲೆಲ್ಲ ಸಿಗುತ್ತೆ, ಸೊಪ್ಪು. ನಾವೆಲ್ಲ ಡಾಕ್ಟರ್ಸ್ ಐರನ್ ಕ್ಯಾಲ್ಸಿಯಂ ಕೊಡ್ತೀವಿ. ರಕ್ತಹೀನತೆ ಆಗ್ಬಾರ್ದು, ಅದರಿಂದ ತುಂಬಾ ರಿಸ್ಕ್ ಆಗುತ್ತೆ ರಕ್ತ ಕಡಿಮೆ ಇದ್ರೆ. ಸೊ ಪ್ರೋಟೀನ್ ರಿಚ್ ಡೈಟ್ ಕೊಡ್ತೀವಿ. ಪ್ರೆಗ್ನೆನ್ಸಿ ಆದ್ಮೇಲೆ ಅವರ ಆಹಾರ ಪದ್ಧತಿ, ಜಂಕ್ ಫುಡ್ಸ್ ಅಂತೂ ಬಿಟ್ಟೇಬೇಕು. ಯಾರು ಮಕ್ಳಿಗೂ ಕೊಡಬಾರ್ದು, ಗರ್ಭಿಣಿಯವ್ರಿಗೂ ಕೊಡಬಾರ್ದು. ಅದರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸ್ಯಾಚುರೇಟೆಡ್ ಫ್ಯಾಟ್ ಅಂತೀವಿ, ಜಾಸ್ತಿ ಆಗುತ್ತೆ ಹೊರತು ಹೆಲ್ತಿ ಅಂತೂ ಇರಕ್ ಸಾಧ್ಯತೆ ಇಲ್ಲ. ಆದಷ್ಟು ಜಂಕ್ ಫುಡ್ಸ್ ನ ಅವಾಯ್ಡ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಕೆಲವು ಮಹಿಳೆಯರಿಗೆ ಅವರ ಪೀರಿಯಡ್ ಟೈಮು ಕೆಲವರಿಗೆ ಬೇಗ ನಿಲ್ಲುತ್ತೆ, ಕೆಲವರಿಗೆ ಲೇಟ್ ಆಗಿ ನಿಲ್ಲುತ್ತೆ ಅಂತ ಕೇಳ್ಬಿಟ್ಟು ಅದ್ರ ಬಗ್ಗೆ ನೀವು ಸ್ವಲ್ಪ ನಮಗೆ ಮಾಹಿತಿ ಕೊಡಿ. ಯೂಶಲಿ ಪೀರಿಯಡ್ಸ್ ಅಂದ್ರೆ ಮೆನಾರ್ಕಿ ಅಂತೀವಿ. ಫಸ್ಟ್ ಪೀರಿಯಡ್ಸ್ ಆಗುವಾಗ ಹೆಣ್ಮಕ್ಳಿಗೆ ಮೆನಾರ್ಕಿ ಅಂತ, ಪ್ಯೂಬರ್ಟಿ ಅಂತ ಹೇಳ್ತೀವಿ. ಅದು ಯೂಶಲಿ 13 years ಆದ್ಮೇಲೆ ಆಗ್ತಾ ಇದ್ದಿದ್ದು ಇವಾಗ ಎಲ್ಲ ಟರ್ನ್ ಆಗಿದೆ, ಶಿಫ್ಟ್ ಆಗಿದೆ. 10 ಇಂದ 11 ವರ್ಷಕ್ಕೆಲ್ಲ ಸ್ಟಾರ್ಟ್ ಆಗಿದೆ. ಬಿಕಾಸ್ ಆಫ್ ಆಲ್ ಜಂಕ್ ಫುಡ್ಸ್, ಈ ಚಿಕನ್ ಅದೆಲ್ಲ ಇಟ್ ಬಿ ಲೈಕ್ ಇಂಜೆಕ್ಟೆಡ್ ಇರುತ್ತೆ. ಆಮೇಲೆ ಇವಾಗ ಪೀರಿಯಡ್ಸ್ ಅರ್ಲಿಯರ್ 50 ವರ್ಷ ಆದ್ಮೇಲೆ ಸ್ಟಾಪ್ ಆಗ್ತಾ ಇತ್ತು. ಇತ್ತೀಚೆಗೆ ಆ ತರ ಇಲ್ಲ. ಅರ್ಲಿ ಮೆನೋಪಾಸ್ ಅಂತೀವಿ. 42 ವರ್ಷ 45 ವರ್ಷಕ್ಕೆಲ್ಲ ಕಮ್ಮಿ ಆಗ್ತಾ ಬರ್ತದೆ. ಎಕ್ಸರ್ಸೈಸ್ ಮಾಡ್ಕೊಂಡು, ಚೆನ್ನಾಗಿ ನಿದ್ದೆ ಮಾಡ್ಕೊಂಡು, ಸ್ಟ್ರೆಸ್ ಕಮ್ಮಿ ಮಾಡ್ಕೊಂಡು, ನಮ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡು ಹೋದ್ರೆ ಅದು ಮುಂದೆ ಹೋಗಕ್ಕೆ ಸ್ವಲ್ಪ ಹೆಲ್ಪ್ ಮಾಡಬಹುದು. ಗರ್ಭಕೋಶ ತುಂಬಾ ಇಂಪಾರ್ಟೆಂಟ್ ಆರ್ಗನ್. ಇವಾಗೆಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ಬಂದಿದೆ, ಮೆಡಿಸಿನ್ಸ್ ಅಲ್ಲೇ ಕಮ್ಮಿ ಮಾಡಬಹುದು. ನೀವ್ ಎಕ್ಸರ್ಸೈಸ್ ಮಾಡ್ಕೊಂಡು, ನಿಮ್ ವೇಟ್ ರಿಡ್ಯೂಸ್ ಮಾಡ್ಕೊಂಡು, ನಿಮ್ BP ಶುಗರ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಅದೆಲ್ಲ ಮಾಡಿದ್ರೆ ನಾವು
ಅವಾಯ್ಡ್ ಮಾಡ್ಬೋದು. ಫಸ್ಟೇ ನಾವು ಗರ್ಭಕೋಶ ತೆಗ್ಬಾರ್ದು. ಅದು ಹಿಮೋಗ್ಲೋಬಿನ್ 12 ಜಾಸ್ತಿ ಇರ್ಬೇಕು. ಅದು 12 ಕಮ್ಮಿ ಇದ್ರೆ ಅನಿಮಿಯಾ ಅಂತೀವಿ. ಅದು ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ ಬರುತ್ತೆ, ಡಿಗ್ರಿಗಳು ಬರುತ್ತೆ. ನಾವು ಅದು 11 ಕಮ್ಮಿ ಆಗ್ಲೇಬಾರ್ದು. ಪ್ರೆಗ್ನೆನ್ಸಿ ಅವ್ರಿಗೆ ನಾವು ಏನ್ ಮಾಡ್ತೀವಿ, ಫಸ್ಟ್ 3 months ಫೋಲಿಕ್ ಆಸಿಡ್ ಅಂತ ಕೊಡ್ತೀವಿ. ಅದು ಇಂಪಾರ್ಟೆಂಟ್, ರಕ್ತ ಮಾಡಕ್ಕೇನು ಇಂಪಾರ್ಟೆಂಟ್, ಮಗು ಬೆಳೆಯಕ್ಕೂ ಇಂಪಾರ್ಟೆಂಟ್. 3ನೇ ತಿಂಗಳಾದ್ಮೇಲೆ ನಾವು ಫುಲ್ ಪ್ರೆಗ್ನೆನ್ಸಿ ತನಕನು ನಾವು ಐರನ್ ಮಾತ್ರೆ ಕೊಡ್ತೀವಿ, ಬೆಳಿಗ್ಗೆ ಒಂದು, ಸಾಯಂಕಾಲ ಒಂದು. ಅದ್ರ ಜೊತೆಗೆ ವೈಟಮಿನ್ ಸಿ ಮಾತ್ರೆ ಕೊಡ್ತೀವಿ. ನಾವೇ ಗೌರ್ಮೆಂಟ್ ಇಂದಾನೆ ಎಲ್ಲ ಸಪ್ಲೈ. ತಿರ್ಗಾ ಐರನ್ ರಿಚ್ ಡೈಟ್ಸ್ ಬರುತ್ತೆ, ಎಲ್ಲಾ ಸೊಪ್ಪುಗಳು, ತರಕಾರಿ ಅದೆಲ್ಲ ಜಾಸ್ತಿ ಸೇವನೆ ಮಾಡ್ಬೇಕು. ಜಂಕ್ ಫುಡ್ಸ್ ನ ಅವಾಯ್ಡ್ ಮಾಡ್ಬೇಕು. ಡೆಲಿವರಿ ಆದ್ಮೇಲೆನು ನಾವು 6 ತಿಂಗಳು ಕೊಡ್ತೀವಿ. ಮಗುಗೆ ಹಾಲು ಕುಡಿಸ್ತಾರೆ, ಸೊ ಐರನ್ ಬೇಕೇ ಬೇಕು, ಐರನ್, ಕ್ಯಾಲ್ಸಿಯಂ. ನಾವು 6 ತಿಂಗಳ ತನಕ ಅದು ಕಂಟಿನ್ಯೂ ಮಾಡ್ಬೇಕು. ಏನ್ ಇನ್ಫಾರ್ಮೇಶನ್ ಕೊಡ್ತೀರಾ ಅವ್ರ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ? ಸೀರಿಯಸ್ ಮಿಸ್ ಆದ ತಕ್ಷಣ ಅವರು ಯೂರಿನ್ ಟೆಸ್ಟ್ ಮಾಡಿಸ್ಕೊಂಡು ಪಾಸಿಟಿವ್ ಇದೆ ಇಲ್ಲ ಡೌಟ್ ಇದ್ರೆ ಇಲ್ಲೇ ಬಂದ್ರೆ ನಾವೇ ತಪಾಸಣೆ ಮಾಡ್ಬಿಟ್ಟು ಪ್ರೆಗ್ನೆಂಟ್ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಒಂದ್ ತಾಯಿ ಕಾರ್ಡ್ನ ಕೊಡ್ತೀವಿ. ಅದ್ರ ಜೊತೆಗೆ ಇಂಜೆಕ್ಷನ್ ಹಾಕ್ಸ್ಬೇಕು. ಪ್ರತಿ ತಿಂಗಳು ಅವ್ರು ಬರ್ಬೇಕು. ಫಸ್ಟ್ 7 ತಿಂಗಳು ಪ್ರತಿ ತಿಂಗಳು ಬರ್ಬೇಕು ಅವ್ರು. ಆಮೇಲೆ 8 ತಿಂಗಳಿಗೆ 2 ಸತಿ ಬರ್ಬೇಕು. 9 ತಿಂಗಳಿಗೆ ವಾರಕ್ಕೆ ಒಂದ್ಸತಿ ಬರ್ಲೇಬೇಕು ಅವ್ರು. BP-ನ ಪ್ರತಿ ವಿಸಿಟ್ ಅಲ್ಲಿ BP, ಶುಗರು, ವೇಟು, ಮಗು ಬೆಳವಣಿಗೆ ಹೇಗಿದೆ, ಏನಾದ್ರು ಬೇರೆ ಪ್ರಾಬ್ಲಮ್ ಇದೆಯಾ ಅಂತ ಎಲ್ಲ ನೋಡ್ಬಿಟ್ಟು ತಪಾಸಣೆ ಮಾಡಿ ಅವ್ರಿಗೆ ಐರನ್, ಕ್ಯಾಲ್ಸಿಯಂ ಮಾತ್ರೆ, ಒಂದ್ ಜಂತುಲ ಮಾತ್ರೆನೂ ಕೊಡ್ತೀವಿ ನಾವು 7 ತಿಂಗಳಲ್ಲಿ. ಆಮೇಲೆ ಸರಿಯಾಗಿ ಬಂದು ತೋರ್ಬೇಕು. ಏನೋ ಒಂದ್ ರಿಸ್ಕ್ ಇದೆ ಅಂದ್ರೆ ಅದಕ್ಕೆ ತಕ್ಕ ಪರಿಹಾರ ಏನ್ ಮಾಡ್ಬೇಕು ಇಲ್ಲಿ ಮಾಡ್ತೀವಿ. ಮಿತಿ ಮೀರಿದ್ರೆ ಮಾತ್ರ ನಾವು ರೆಫರ್ ಮಾಡ್ತೀವಿ. ಗರ್ಭಪಾತ ಮಾಡಿಸ್ಕೊಳ್ಬೇಕು ಅಂತ ಇರ್ತಾರೆ, ಅದಕ್ಕೆ ನೀವು ಏನ್ ಸಲಹೆ ಕೊಡ್ತೀರಾ? ಗರ್ಭಪಾತ ಮಾಡಿಸ್ಬೇಕಂದ್ರೆ ಎಷ್ಟೋ ಇದು ಇರುತ್ತೆ ಇಂಡಿಕೇಶನ್ಸ್. ತಾಯಿಗೆ ಪ್ರಾಬ್ಲಮ್ ಇದ್ರೆ ಮಾತ್ರ ನಾವು ಯೂಶಲಿ ನಾವ್ ಹೇಳ್ತೀವಿ. ಇಲ್ಲ ಅಂದ್ರೆ ಸುಮ್ನೆ ಮಾಡ್ಬಾರ್ದು. ಜೀವಕ್ಕೂ ಅಪಾಯ ಇರುತ್ತೆ. ಎಷ್ಟೋ ಜನಕ್ಕೆ ರಕ್ತಸ್ರಾವ ಆಗಿ ಬಂದು ಇದ್ರಲ್ಲೂ ಸೀರಿಯಸ್ ಆಗಿರೋದು ನೋಡಿದೀವಿ. ಅದಕ್ಕೆ ನನ್ ಪ್ರಕಾರ ಪ್ಲಾನ್ ಮಾಡ್ಬೇಕು. ಡಾಕ್ಟರ್ಸ್ ಡೆಲಿವರಿ ಆದ್ಮೇಲೆ ಏನೋ ಒಂದ್ ಕಾಂಟ್ರಸೆಪ್ಷನ್ ಹೇಳಿದ್ರೆ ಕೇಳ್ಬಿಟ್ಟು ಕಾಪರ್ಟೀನೋ ಇಲ್ಲ ಬೇರೆ ಮಾತ್ರೆನೋ ಏನ್ ಹೇಳ್ತೀವಿ ಅದ್ ಫಾಲೋ ಮಾಡ್ಬೇಕು. ಇವಾಗೆಲ್ಲ ಹೆಲ್ತ್ ಎಜುಕೇಶನ್ ಚೆನ್ನಾಗಿದೆ. ಸ್ವಲ್ಪ ಕಾಂಟ್ರಸೆಪ್ಷನ್ ಫಾಲೋ ಮಾಡ್ಬೇಕು. 18 ವರ್ಷ ಮುಂಚೆ ಮದುವೆ ಮಾಡ್ಲೇಬಾರ್ದು. ಆಫ್ಟರ್ 18 years ಒಂದ್ ಹುಡುಗಿ ಒಂದ್ ಪ್ರೆಗ್ನೆನ್ಸಿಗೂನೋ ಮದ್ವೆಗೂನೋ ರೆಡಿ ಇರುತ್ತೆ. ಸೊ ಮಾಡಿದ್ರೆ ತುಂಬಾ ಕಾಂಪ್ಲಿಕೇಶನ್ಸ್ ಇರುತ್ತೆ. ಅದು ನಾವು 18 ವರ್ಷ ಮುಂಚೆ ಪ್ರೆಗ್ನೆಂಟ್ ಆದ್ರೆ ಅದು ಪಾಕ್ಸೋ ಆಕ್ಟ್ ಅಂತ ಬರುತ್ತೆ. 18 ಆಗ್ಬೇಕು, 19 ಬಿದ್ಮೇಲೆ ಮದುವೆ ಮಾಡಿ. ಅದಾದ್ಮೇಲೆ ಏನಿದೆ ಅದು ನಾರ್ಮಲ್ ನ್ಯಾಚುರಲ್ ಥಿಂಗ್ಸ್ ಆಗ್ಬೋದು. ಆಹಾರದಲ್ಲಿ ಮನೆ ಆಹಾರ ತುಂಬಾ ಒಳ್ಳೆಯದು. ತರಕಾರಿ, ಸೊಪ್ಪು, ಮೊಟ್ಟೆ ಆತರ ಮನೆಯಿಂದಾನೇ ಅಡಿಗೆ ಮಾಡ್ಬಿಟ್ಟು ತಿನ್ನೋದು ಒಳ್ಳೇದು. ಒಬಿಸಿಟಿಯಿಂದ ಶುಗರ್ ಬರುತ್ತೆ. ಅರ್ಲಿ ಚೈಲ್ಡ್ಹುಡ್ ಅಲ್ಲೇ ಡಯಾಬಿಟಿಸ್ ಆಗಕ್ ಸಾಧ್ಯತೆ ಇರುತ್ತೆ. ವೇಟ್ ಜಾಸ್ತಿ ಆಗುತ್ತೆ. PCOD ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ಚೆನ್ನಾಗಿ ಊಟ ಮಾಡಿ, ಮನೆ ಊಟ ಮಾಡಿ, ವ್ಯಾಯಾಮ ಮಾಡಿ, ವಾಕಿಂಗ್ ಮಾಡಿಸಿ, ಮೊಳಕೆ ಕಟ್ಟಿರೋ ಕಾಳು, ಸೊಪ್ಪು, ತರಕಾರಿ, ಹಾಲು, ಮೊಸರು, ಎಳ್ಳೀರು ಆತರ ಜ್ಯೂಸಸ್ ತಗೊಳ್ಬಹುದು. BP, ಶುಗರ್ ಏನನ ಇದ್ರೆ ಅಂತವ್ರು ಪ್ರೆಗ್ನೆನ್ಸಿ ಆದ್ರೆ ಅವ್ರಿಗೆ ಏನು ಸಮಸ್ಯೆ ಆಗೋದಿಲ್ವಾ? ಇಲ್ಲ, ತುಂಬಾ ಸಮಸ್ಯೆ ಆಗಬಹುದು ತೋರ್ಸ್ಕೊಂಡಿಲ್ಲ ಅಂದ್ರೆ. ಅರ್ಲಿ ಸ್ಟೇಜಸ್ ಅಲ್ಲೇ ತೋರ್ಸ್ಕೊಂಡಿದ್ರೆ ನಾವು ಸ್ವಲ್ಪ ಡ್ರಗ್ಸ್ ಇರುತ್ತೆ, ಮೆಡಿಸಿನ್ಸ್ ಇರುತ್ತೆ. ನಾವು BP ಕಮ್ಮಿ ಆಗೋ ತರ ಇಲ್ಲ ಆಗದೆ ಇರೋ ತರ ನಾವು ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ. ಸೊ ದಯವಿಟ್ಟು ಅವ್ರಿಗೆ ಸ್ವಲ್ಪ ವಿಸಿಟ್ಸ್ ಜಾಸ್ತಿ ಇರುತ್ತೆ. ಲೈಕ್ ನಾರ್ಮಲ್ ಜನ ನಾವ್ ಹೇಳ್ದಲ್ಲ 7 ತಿಂಗಳ ತನಕ ಪ್ರತಿ ತಿಂಗಳು ಬರಬೇಕು. ಅವ್ರಿಗೆ ನಾವು ಫ್ರೀಕ್ವೆಂಟ್ಲಿ ಕರಿತೀವಿ. ಏನಾದ್ರು ರಿಸ್ಕ್ ಇದ್ರೆ ಅದಕ್ಕೆ ಏನ್ ಮಾಡ್ಬೇಕಂತ ಹೇಳ್ತೀವಿ. BP ಮಾನಿಟರಿಂಗ್, ಶುಗರ್ ಮಾನಿಟರಿಂಗ್ ಅವಾಗ ಮಾಡಿಸ್ಬಿಟ್ಟು ನೋಡ್ಬಿಟ್ಟು ಮಾಡ್ಬೋದು. ಎಷ್ಟೋ ಜನ ಇದ್ದಾರೆ. ಅದು ಸ್ವಲ್ಪ ಎಕ್ಸ್ಟ್ರಾ ಕಾಶಿಯಸ್ ಆಗಿ ಇರ್ಬೇಕು. ಅವ್ರಿಗೆ ಎಲ್ಲ ಡೇಂಜರ್ ಸೈನ್ಸ್ ಹೇಳಿರ್ತೀವಿ, ಈ ತರ ಆದ ತಕ್ಷಣ ಬರ್ಬೇಕು ಅಂತ. ತಾಯಿಗೆ ಶುಗರ್ ಇದ್ರೆ ಮಕ್ಳಿಗೂ ಏನಾನ ಶುಗರ್ ಬರ್ತಕ್ಕಂತ ಸಾಧ್ಯತೆ ಇದೆಯಾ? ಬರ್ಬೋದು. ಡೆಲಿವರಿ ಆದ ತಕ್ಷಣ ಮಗುಗೆ ಶುಗರ್ ಕಮ್ಮಿ ಆಗಕ್ ಸಾಧ್ಯತೆ ಇರುತ್ತೆ. ಅದು ಮಗು ತುಂಬಾ ದಪ್ಪ ಹುಟ್ಟೋಕೆ ಸಾಧ್ಯತೆ ಇರುತ್ತೆ. ಅವಾಗ ಏನಾಗುತ್ತೆ, ಡೆಲಿವರಿ ಪ್ರಾಬ್ಲಮ್ ಆಗುತ್ತೆ. ನಾರ್ಮಲ್ ಮಾಡುವಾಗ ತುಂಬಾ ಕಷ್ಟ ಆಗ್ಬೋದು. ಇಲ್ಲ ಸಿಸೇರಿಯನ್ ಮಾಡ್ಬೇಕಾದ್ರೆ ಮಗುಗೂ ಬರ್ಬೋದು ಶುಗರ್. ಒಂದು ಮಗು ಹುಟ್ಟೋದಕ್ಕೆ ಇಷ್ಟೇ ಒಂದು ತೂಕ ಇರಬೇಕು ಅಂತ ಏನಾನ ಇದೆಯಾ? ಈ ನಾರ್ಮಲ್ 2.5 ಇಂದ ಅಬೋವ್ ಇದ್ರೆ ಬೆಟರ್. 2.5 to 3.5 ನಾರ್ಮಲ್ ಅಂತೀವಿ. 4 kg ಮಗುನು ಆಗಿದೆ. ಎಷ್ಟೋ ಜನ ಶುಗರ್ ಪೇಷಂಟ್ ಗೆ 4 kg ಮಗುನು ಆಗಿರೋದು ನೋಡಿದೀವಿ. 2.5 to 3.5 ಆವರೇಜ್. ತುಂಬಾ ಧನ್ಯವಾದ. ತುಂಬಾ ಉತ್ತಮವಾದಂತ ಒಂದು ಇನ್ಫಾರ್ಮೇಶನ್ ನಮ್ಮ ಚಾನೆಲ್ ನ ಎಲ್ಲಾ ಪ್ರತಿಯೊಬ್ಬರು ವೀಕ್ಷಕರಿಗೂ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಮೇಡಮ್. ಧನ್ಯವಾದ. ಬಂಧುಗಳೇ, ನಮ್ಮೊಂದಿಗೆ ನಿಮ್ಮ ಸಹಕಾರ ಸದಾ ಸ್ಮರಿಸುತ್ತೇವೆ. ನಿಮ್ಮ ಜೊತೆಗೆ ನಾವು ಜನಜಾಗೃತಿ ಪಬ್ಲಿಕ್ ಚಾನಲ್ನ ದಯವಿಟ್ಟು ಒಮ್ಮೆ ನೋಡಿ
ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನನ್ನು ಒತ್ತಿ ದಯವಿಟ್ಟು ನಮ್ಮನ್ನು ಬೆಳೆಸಲು ಸಹಕಾರಿಯಾಗಿ. ವಂದನೆಗಳು.